Hi and welcome to Octane Automotive. So today I have the Mahindra Thar 2025 updated with me. Pulling up black windows once you go down. You must be crazy if you think that I'ma slow down. Don't wanna hear it talking shit, fuck the drama. Keep it coming, I'ma send you to your mama. Mr. Whip, get the guns out. Dropping bodies in the place till the sun's out. Can't fuck with this, I'm going to try. Just when the bullets fly, I'm the last one to die. So here is the key of the vehicle. So you get a physical key over here. ಈ ಕಾರ್ ಬಂದು 2025 ಮಾಡೆಲ್. ಇದು 2025 ಅಲ್ಲಿ ಅಪ್ಗ್ರೇಡ್ ಆಗಿರೋದ್ರಿಂದ ಡೌನ್ ಗ್ರೇಡೇ ಜಾಸ್ತಿ. ಸೊ ಗೋಯಿಂಗ್ ಟು ದಿ ಇಂಜಿನ್ ಸ್ಪೆಸಿಫಿಕೇಶನ್. So this is the 1.5 liter diesel engine. So ಇದರಲ್ಲಿ ಬಂದು ನಿಮಗೆ 117 bhp and 300 nm of torque ಸಿಗುತ್ತೆ. You can see it's a very powerful engine and it's packed very good. So you can see the insulators over there. So closing the bonnet. So it's very heavy. So ಈ ಕಾರಲ್ಲಿ ಬಂದು ನಿಮಗೆ ಕಂಪ್ಲೀಟ್ ಲೈಟ್ ಸೆಟಪ್ ಹ್ಯಾಲೋಜನ್ ಅಲ್ಲಿ ಬರುತ್ತೆ. ಸೊ ಯು ಗೆಟ್ ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್, ಹ್ಯಾಲೋಜನ್ ಇಂಡಿಕೇಟರ್ಸ್ ಅಂಡ್ LED DRLs, ಹ್ಯಾಲೋಜನ್ ಫಾಗ್ ಲ್ಯಾಂಪ್ಸ್. ಸೊ ಬಾನೆಟ್ ಕ್ಲೋಸ್ ಮಾಡಕ್ಕೆ ನೀವು ಈ ಕ್ಲ್ಯಾಂಪ್ಸ್ ಯೂಸ್ ಮಾಡಬೇಕು. ಸೊ ಇಟ್ಸ್ ಕೈಂಡ್ ಆಫ್ ಟ್ರಿಕಿ. ಯಾ, ದಟ್ಸ್ ಹೌ ಯು ಪುಟ್ ಇಟ್. ಪುಲ್ ಮಾಡಿ ಹೀಗೆ. ಸೊ ಯು ಗೆಟ್ 2 clamps to hold the hood, just like the Jeep Wrangler. So this is the side profile of the car. So going to the tire size, you get 255/65 R18 alloy wheels, very beautiful alloy wheels and very trendy alloy wheels. ಇದರಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ, ರಿಯರ್ ಡ್ರಮ್ ಬ್ರೇಕ್ ಬರುತ್ತೆ. So this is the side of the car. You get a very beautiful chrome finish Thar badging over here. Going to the rear profile. ಸೊ ಆಗ್ಲೇ ಹೇಳ್ದಂಗೆ 2025 ಅಲ್ಲಿ ಇದು ಅಪ್ಗ್ರೇಡ್ ಗಿಂತ ಡೌನ್ ಗ್ರೇಡ್ ಜಾಸ್ತಿ ಆಗಿದೆ. ಏನು ಅಂದ್ರೆ, ಸೊ 2024 ಮಾಡಲ್ಸ್ ಎಲ್ಲ ನಿಮ್ಗೆ ಹಿಂದೆನೂ ಅಲಾಯ್ ವೀಲ್ಸ್ ಸಿಕ್ತಿತ್ತು, ದ ಸೇಮ್ ಅಲಾಯ್ ವೀಲ್ಸ್ ಲೈಕ್ ದಿಸ್, ಸೇಮ್ ಸೈಜ್. ಬಟ್ 2025 ಅಪ್ಡೇಟೆಡ್ ವರ್ಷನ್ ಅಲ್ಲಿ ನಿಮ್ಗೆ ಈ ಕ್ಯಾಪ್ ಸಿಗ್ತಿದೆ, ಈ ಮೇಲೆ ಇದೆಯಲ್ಲ ಈ ಕ್ಯಾಪ್, ಅಂಡ್ ಯು ಗೆಟ್ ಅ ಸ್ಟೀಲ್ ರಿಮ್. ಸೊ ಇದು ಸೇಮ್ ಸೈಜ್ 255/65 ಅಂಡ್ R18, ಸೇಮ್ ಸೈಜ್ ಟೈರ್ ಬಟ್ ಸ್ಟೀಲ್ ವೀಲ್ಸ್ ಬರುತ್ತೆ. ಸೊ ಇಟ್ಸ್ ಕೈಂಡ್ ಆಫ್ ಅ ಡೌನ್ ಗ್ರೇಡ್ ಅಂಡ್ ಅ ಕಾಸ್ಟ್ ಕಟಿಂಗ್. So going to the tail lights, you get a LED tail light over here, halogen indicators and halogen reverse light. You get 2 parking sensors and shockingly idralli nimge reverse parking camera baralla. So being ee car price bandi around 16 lakhs, adru idralli nimge reverse parking camera baralla, which is quite bad to be honest. So to open the back, so first one door open ಮಾಡಿ ಆಮೇಲೆ ಈ ಗ್ಲಾಸ್ ಓಪನ್ ಮಾಡಬೇಕು. ಸೊ ಇದರಲ್ಲಿ ನಿಮಗೆ 600 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ, ವಿಟ್ ಇಸ್ ಟೋಟಲಿ ಯೂಸ್ಲೆಸ್ ಅಂಟಿಲ್ ಅನ್ಲೆಸ್ ಯು ಫೋಲ್ಡ್ ದಿಸ್ ಸೀಟ್ಸ್. ಸೊ ಇದನ್ನ ಪುಲ್ ಮಾಡಿದ್ರೆ ದಟ್ ಸೀಟ್ಸ್ ಕ್ಯಾನ್ ಬಿ ಟಂಬಲ್ ಡೌನ್. ಸೊ ಇದನ್ನ ಫೋಲ್ಡ್ ಮಾಡಿದ್ರೆ ನಿಮಗೆ ಒಳ್ಳೆ ಸ್ಪೇಸ್ ಸಿಗುತ್ತೆ. ಯು ಕ್ಯಾನ್ ಯೂಸ್ ಇಟ್ ಆಸ್ ಎ 2-seater. ಸೊ ಹಿಯರ್ ಯು ಗೆಟ್ ದಿ ಟೂಲ್ ಕಿಟ್ಸ್ ಅಂಡ್ ಯು ಕ್ಯಾನ್ ಈಸಿಲಿ ರಿಟ್ರಾಕ್ಟ್ ದಮ್ ಬ್ಯಾಕ್. So to close, you should close the glass first and the door next. So here you get the high mounted stop lamp. So that's it at the rear. So ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಕಂಪ್ಲೀಟ್ ರೆಟ್ರೋಫಿಟ್, ಎಲೆಕ್ಟ್ರಾನಿಕ್ಸೇ ಕಡಿಮೆ ಈ ಕಾರಲ್ಲಿ. ಯು ನೀಡ್ ಟು ಯೂಸ್ ದ ಕೀ ಟು ಅನ್ಲಾಕ್ ದಿ ಫ್ಯೂಯಲ್ ಲಿಡ್. ಸೊ ನಿಮ್ಮ ಕೀ ಏನಿದೆ ಅಲ್ಲ, ಸೊ ಯು ನೀಡ್ ಟು ರೊಟೇಟ್ ಇಟ್. ಸೊ ದಿಸ್ ಇಸ್ ಫಾರ್ ದಿ AdBlue and this is for the diesel. ಸೊ ಇದರಲ್ಲಿ ಬಂದು ನಿಮಗೆ 55 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಅಂಡ್ ಮೈಲೇಜ್ ಅಪ್ರಾಕ್ಸಿಮೇಟ್ಲಿ ಒಂದು 14-15 ಕೊಡ್ಬೋದು ಇನ್ ಸಿಟೀಸ್. ಸೊ ದಟ್ಸ್ ಇಟ್, ಲೆಟ್ಸ್ ಗೆಟ್ ಇನ್ಸೈಡ್. ಸೊ ಯು ಗೆಟ್ ದಿ ಡೋರ್ ಹ್ಯಾಂಡಲ್ಸ್ ಫಿನಿಶ್ಡ್ ಇನ್ ಮ್ಯಾಟ್ ಬ್ಲ್ಯಾಕ್, ವಿಚ್ ಇಸ್ ಆಕ್ಚುಲಿ ಕಾಸ್ಟ್ ಕಟಿಂಗ್. ಈ ರಬ್ಬರ್ ಏನಿದೆಯಲ್ಲ, ಇಟ್ಸ್ ನಾಟ್ ಅ ವೆರಿ ಗುಡ್ ಫಿನಿಶ್, ಆಸ್ ವೆಲ್ ಆಸ್ ದಿಸ್ ಇಟ್ ಫೇಡ್ಸ್ ಔಟ್ ಸೊ ಈಸಿಲಿ. ಸೊ ಯು ಗೆಟ್ a very good footrest. So this is the interior of the car. So still in 2025 you need to use the physical key to start the vehicle.
So you get a very welcome Mahindra, and the car is completely silent. Good. So ಇದರಲ್ಲಿ ನಿಮಗೆ ಅನಲಾಗ್ ವಿತ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಹಿಯರ್ ಯು ಗೆಟ್ ದಿ ಆರ್ ಪಿ ಎಂ ಮೀಟರ್, ಹಿಯರ್ ಯು ಗೆಟ್ ದಿ ಸ್ಪೀಡೋಮೀಟರ್ ಅಂಡ್ ಡಿಸ್ಪ್ಲೇ ಓವರ್ ಹಿಯರ್. ಸೊ ಅದ್ರ ಕಂಟ್ರೋಲ್ಸ್ ಬಂದು ಇಲ್ಲಿದೆ. ಸೊ ದಿಸ್ ಇಸ್ ದಿ ಚೆಕ್ ಟೈರ್ ಡೈರೆಕ್ಷನ್. ಸೊ ಇದು ನಿಮಗೆ ಆಫ್ ರೋಡಿಂಗ್ ಅಲ್ಲೆಲ್ಲ ವೆರಿ ಯೂಸ್ಫುಲ್ ಆಗುತ್ತೆ. ಸೊ ಇದು 40 ಡಿಗ್ರೀಸ್ ಟರ್ನ್ ಆಗಿದೆ. ಸೊ ಯು ಕ್ಯಾನ್ ಸಿ ಅಂಡ್ ಇಟ್ಸ್ ಸೆಂಟರ್ ನೌ. ಸೊ get the headlight controls as well as the indicator controls. Let's turn off the hazard light, it's making noise. So here you get the wiper controls. So ಇದು ಬಂದು ಕಂಪ್ಲೀಟ್ ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ಸ್ ಆಗಿರುತ್ತೆ. ಇದು ಬಂದು ಆಡಿಯೋ ಸೆಟ್ಟಿಂಗ್ಸ್ ಈ ಡಿಸ್ಪ್ಲೇ ಆಗಿರುತ್ತೆ. ಸೊ ಇಟ್ ಇಸ್ ವೆರಿ ಬೇಸಿಕ್ ಡಿಸ್ಪ್ಲೇ. ಸೊ ಅಂತ ಗಿಮಿಕಿ ಫೀಚರ್ಸ್ ಆಗಿರ್ಬೋದು ಏನು ಸಿಗಲ್ಲ. ಸೊ ದಿಸ್ ಇಸ್ ಟು ಗೋ ಫಾರ್ ಹೋಮ್. ಯು ಗೆಟ್ ದಿ ರೇಡಿಯೋ ಅಡ್ವೆಂಚರ್. ಸೊ ಇದರಲ್ಲಿ ನಿಮ್ಗೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಎಲ್ಲ ಬರುತ್ತೆ. ಸೊ ಫೋನ್ ಸೆಟ್ಟಿಂಗ್ಸ್ ಆಗಿರ್ಬೋದು. So to connect Bluetooth and car info. So you get the TPMS over here, Echo Sense. So alerts ಆಗಿರ್ಬೋದು, DRL on off ಮಾಡೋಕ್ಕಾಗಿರ್ಬೋದು, fuel info. So as I told, ಈ ಗಾಡಿ ಬಂದು 1852 ಅಪ್ರಾಕ್ಸ್ 1900 ಕಿಲೋಮೀಟರ್ಸ್ ಓಡಿದೆ. ಸೊ ಇಟ್ ಈಸ್ ಗಿವಿಂಗ್ ಅರೌಂಡ್ 14.4 ಕಿಲೋಮೀಟರ್ಸ್ ಆಫ್ ಮೈಲೇಜ್. ಬೀಯಿಂಗ್ ಸೊ ಬಾಕ್ಸಿ ಡಿಸೈನ್, ಈ ಬಾಕ್ಸಿ ಡಿಸೈನ್ಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಮೈಲೇಜ್ ಓನ್ಲಿ. ಸೊ ಡಿಸ್ಟೆನ್ಸ್ ಟು ಎಂಪ್ಟಿ ತೋರಿಸಿದೆ 304 ಕಿಲೋಮೀಟರ್ಸ್ ಇದೆ. So you get a single zone climate control over here. So this is for the blower speed and this is to adjust the temperature. So you get the front defogger as well as the rear defogger, and this is the passenger airbag on off indication, and this is the seat belt warning. This is for the hazard light, this is for the traction control, and this is for the hill descent control. So ಇದು ಬಂದು doors unlock feature. ಸೊ ಇದ್ರಲ್ಲಿ ಬಂದು ನಿಮಗೆ ಮ್ಯಾನ್ಯುಯಲಿ ಅಡ್ಜಸ್ಟೆಡ್ IRVMs ಬರುತ್ತೆ ಅಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs. ಹಿಯರ್ ಯು ಗೆಟ್ ದಿ ಲೈಟ್ಸ್. ಸೊ ಯು ಗೆಟ್ LED ಲೈಟ್ಸ್ ಅಂಡ್ ಇಟ್ಸ್ ಕಂಪ್ಲೀಟ್ ಒನ್ ಸೆಟಪ್. ಸೊ ಈ ಕಾರಲ್ಲಿ ಬಂದು ನಿಮಗೆ 4 ಸ್ಪೀಕರ್ಸ್ ಅಂಡ್ 2 ಟ್ವೀಟರ್ಸ್ ಬರುತ್ತೆ. ಸೊ ಓವರ್ ಹಿಯರ್ ಯು ಗೆಟ್ ಸಮ್ ಸ್ಟೋರೇಜ್ ಸ್ಪೇಸ್ ಅಂಡ್ ಇದ್ರಲ್ಲಿ ಬರೋದು ನಿಮಗೆ 6 ಸ್ಪೀಡ್ ಮ್ಯಾನ್ಯುಯಲಿ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್. ಹಿಯರ್ ಯು ಗೆಟ್ ಅ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಅಂಡ್ USB-A ಟೈಪ್. ಓವರ್ ಹಿಯರ್ ಯು ಗೆಟ್ ದಿ ಕಂಟ್ರೋಲ್ಸ್ ಫಾರ್ ದಿ ವಿಂಡೋಸ್ ಫ್ರಮ್ ಹಿಯರ್. ಸೊ ಈ ಕಡೆಲಿ ಬಂದು ನಿಮಗೆ ಕಂಪ್ಲೀಟ್ ಡೋರ್ ನ ರಿಮೂವ್ ಮಾಡಬಹುದು, ಬಿಕಾಸ್ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಷ್ಟಿಲ್ಲ. ಯು ನೀಡ್ ಟು ಜಸ್ಟ್ ಅನ್ಮೌಂಟ್ ದಿ ಸ್ಕ್ರೂಸ್ ಅಂಡ್ ದ ವೈರ್ ಓವರ್ ಹಿಯರ್ ಅಂಡ್ ಯು ಕ್ಯಾನ್ ಜಸ್ಟ್ ರಿಮೂವ್ ಆಫ್ ದಿ ಡೋರ್. ಯು ಗೆಟ್ ಅ ತಾರ್ placed in silver finish very beautifully over here. So you get 2 cup holders and a manual handbrake. So ಇದು ಬಂದು ನಿಮಗೆ ಪ್ರಾಪರ್ 2-seater ಅಂತಾನೆ ಹೇಳ್ಬೋದು. ಸೊ 2-seater ಗಿಂತ ಇಟ್ಸ್ ನಾಟ್ ಕಂಫರ್ಟೇಬಲ್ ನೀವು ರಿಯರ್ ಸೀಟ್ ಅಲ್ಲಿ. ಸೊ ಲೆಟ್ ಮಿ ಶೋ ಯು ದ ರಿಯರ್ ಸೀಟ್ ರೈಟ್ ಅವೇ. ಸೊ ಲೆಟ್ ಮಿ ಟರ್ನ್ ಆಫ್ ದ ಕಾರ್. ಸೊ ಅಟ್ ದಿಸ್ ಪ್ರೈಸ್ ಪಾಯಿಂಟ್ 16 lakhs ಪ್ರೈಸ್ ಪಾಯಿಂಟ್ ಅಲ್ಲಿ ಈ ಕಾರು ಇಟ್ ಮಿಸಸ್ ಔಟ್ ಲಾಟ್ ಆಫ್ ಫೀಚರ್ಸ್. 16 lakhs ಅಲ್ಲಿ ನಿಮಗೆ ತುಂಬಾ ಫೀಚರ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಪುಷ್ ಸ್ಟಾರ್ಟ್ ಬಟನ್. ಸೊ ಇಟ್ಸ್ ವೆರಿ ಕಾಮನ್ ಫೀಚರ್ಸ್ ನೌ ಡೇಸ್ ಇನ್ 11-12 lakhs ಕಾರ್ಗಳಲ್ಲೂ ಸಿಗುತ್ತೆ. ಬಟ್ ದಿಸ್ ಬೀಯಿಂಗ್ ಅ ಪ್ರಾಪರ್ ಡಿಫ್ರೆಂಟ್ ಇಂಟೆನ್ಷನಲಿ ಮೇಡ್ ಕಾರ್, ಇದು ಆಫ್ ರೋಡಿಂಗ್ ಕೆಪಬಿಲಿಟೀಸ್ ಮಾಡಿರೋಕ್ಕೋಸ್ಕರ. ಸೊ ಇಟ್ಸ್ ವರ್ತ್ ಇಟ್. ಸೊ ಯು ನೀಡ್ ಟು press this and the seat comes forward. So going to the rear seat, so the seat has been adjusted to my riding posture. So you get a very bad leg room because the tire is placed right over here. So the leg room is not too comfortable. So ಇಲ್ಲಿ ನೋಡ್ತಿರ್ಬೋದು hump ಇದೆ. So the leg room is not too comfortable. You just need to fold your thighs and sit. To talk about the knee room, it's adequate, ತುಂಬಾ ಜಾಸ್ತಿ ಏನಿಲ್ಲ. and the headroom is way too good. So headroom ಚೆನ್ನಾಗಿದೆ, but leg room and knee room it's not so comfortable. and the positioning of the seats are upright, so ನಿಮ್ಗೆ ತುಂಬಾ comfortable feel ಇಲ್ಲ. and 2 people can easily sit with some adjustment. So one leg ಹೀಗೆ ಇಟ್ಕೊಂಡು, so you can easily sit adjusting upon with your passenger next to you. So it's not very easy to get in and out. So you just need to bend down. So ತುಂಬಾ ಕಷ್ಟ ಹಿಂದೆ ಹೋಗೋದು. So that's it. Or
So you just need to push this back. So it's little tough to get inside and out for it. It's a proper two-seater. Tumba two-seater agi it's best. Two-seater agi easily you can go for very big rides. So that's it about the total details and the features about this car. So ಇದು ಬಂದು ರಿಯರ್ ವೀಲ್ ಡ್ರೈವ್. ಇದರಲ್ಲಿ ನಿಮಗೆ 4x4 ಆಪ್ಷನ್ ಸಿಗುತ್ತೆ. ದಿಸ್ ಇಸ್ ದಿ ರಿಯರ್ ವೀಲ್ ಡ್ರೈವ್ LX ಹಾರ್ಡ್ ಟಾಪ್, ದಿ ಟಾಪ್ ಮಾಡಲ್ ಆಫ್ ದಿ ಮಹೇಂದ್ರ ಥಾರ್ ರಿಯರ್ ವೀಲ್ ಡ್ರೈವ್. ಇದು ಬಂದು 2025 ಮಾಡಲ್. ಸೊ ಸ್ಟಾರ್ಟ್ ಡ್ರೈವಿಂಗ್ ರೈಟ್ ಅವೇ. ಸೊ ಲೆಟ್ ಸ್ಟಾರ್ಟ್ ಡ್ರೈವಿಂಗ್. ಸೊ ಆಗ್ಲೇ ಹೇಳ್ದಂಗೆ ಈ ಕಾರಲ್ಲಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಬರಲ್ಲ. ಸೊ ಅಟ್ ದಿಸ್ ಪ್ರೈಸ್ ಪಾಯಿಂಟ್ Mahindra could have given, but 2 parking sensors antu barutte. So which is very useful for this size of the vehicle. As you can see nim IRBM ಅಲ್ಲಿ ಏನು ಕಾಣದೇ ಇಲ್ಲ because of the huge tire placed over here. ಸೊ ಇದು ಬಂದು ರಿಯರ್ ವೀಲ್ ಡ್ರೈವ್ ಆಗಿದ್ದರಿಂದ ನಿಮ್ಗೆ ಆಫ್ ರೋಡಿಂಗ್ ಅಷ್ಟೇನ್ ಯೂಸ್ ಆಗಿಲ್ಲ. ಇಟ್ಸ್ ಲೈಕ್ ಅ ಡೈಲಿ ಡ್ರೈವರ್. ಅಂದ್ರೆ ನಿಮ್ಗೆ ಒಳ್ಳೆ SUV ತರ ಫೀಲ್ ಬೇಕು, ಬಟ್ ಯು ಡು ನಾಟ್ ವಾಂಟ್ ಟು ಗೋ ಫಾರ್ ಎನಿ ಆಫ್ ರೋಡಿಂಗ್. ನೀವು ಯಾವ ಆಫ್ ರೋಡಿಂಗು ಮಾಡಲ್ಲ, ಬಟ್ ಸುಮ್ನೆ ಇಲ್ಲೇ ಸಿಟೀಸ್ ಅಲ್ಲಿ ಓಡಾಡ್ತೀರಾ, ಬಟ್ ಯು ನೀಡ್ ಅ ವೆರಿ ರಗೆಡ್ SUV ಅಂದ್ರೆ ದಿಸ್ ಥಾರ್ ಇಸ್ ಫಾರ್ ಯು. ಇಸ್ ದಿ ಮಹೇಂದ್ರ ಥಾರ್ 2025. So this is the 1.5 liter diesel engine. So ಇದರಲ್ಲಿ ಬಂದು ನಿಮಗೆ 117 bhp and 300 Nm of torque ಸಿಗುತ್ತೆ. So which is very powerful, and the positioning of the vehicle ಇದೆಯಲ್ಲ, the seat, it's very commanding position ಅಲ್ಲಿ ಇದೆ. and ಹುಡ್ ಆಗಿರ್ಬೋದು ಎಷ್ಟು ಹೈ ಆಗಿ ಸಿಗುತ್ತೆ ಅಂದ್ರೆ ಇಟ್ಸ್ ವೆರಿ ಗುಡ್. ಅಂಡ್ ಟು ಟಾಕ್ ಅಬೌಟ್ ದಿ ಟರ್ನಿಂಗ್ ರೇಡಿಯಸ್, ಇಟ್ಸ್ ವೇ ಟು ಹೈ. ನಿಮ್ಗೆ ಬೇರೆ ಕಾರ್ಗಿಂತ ತುಂಬಾ ಜಾಸ್ತಿ ಟರ್ನಿಂಗ್ ರೇಡಿಯಸ್ ಇದೆ ತಿರ್ಗಿಸ್ಬೇಕಾರೆ. ಸೊ ಯು ಟರ್ನ್ ಮಾಡ್ಬೇಕಾರೆಲ್ಲ ಯು ಶುಡ್ ಚೆಕ್ ವೆರಿ ಕೇರ್ಫುಲಿ ದ ಸರೌಂಡಿಂಗ್ಸ್ ಅಂಡ್ ಟರ್ನ್, ಬಿಕಾಸ್ ದ ಟರ್ನಿಂಗ್ ರೇಡಿಯಸ್ ಇಸ್ ಟು ಹೈ. ಸೊ ಇದ್ರಲ್ಲಿ ಬಂದು ನಿಮ್ಗೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತೆ. ದೇರ್ ಇಸ್ ಅನ್ ಆಪ್ಷನ್ ಫಾರ್ ಆಟೋಮೆಟಿಕ್ ಆಸ್ ವೆಲ್, ಬಟ್ ಕಾರ್ ಎಲ್ಲ ತಗೋತೀವಿ ಅಂದ್ರೆ ನಿಮ್ಗೆ ಮ್ಯಾನ್ಯುಯಲ್ ಇಸ್ ದಿ ಬೆಸ್ಟ್, ಬಿಕಾಸ್ ಈಚ್ ಅಂಡ್ ಎವ್ರಿ ಪವರ್ ವಿಲ್ ಬಿ ವಿತ್ ಯು. ಸೊ ಆಗ್ಲೇ ಹೇಳ್ದಂಗೆ ಕಾರಲ್ಲಿ ಬರೋದು ನಿಮ್ಗೆ 2 ಡಿಸ್ಕ್ ಬ್ರೇಕ್ಸ್ ಅಟ್ ದಿ ಫ್ರಂಟ್ ಅಂಡ್ ರೇರ್ ಡ್ರಮ್ ಬ್ರೇಕ್. ಬಟ್ ಇದು ನೀವು 4 ಡಿಸ್ಕ್ ಬ್ರೇಕ್ ಕೊಟ್ಟಿದ್ರೆ ಮಹೇಂದ್ರ ಅವ್ರು ಚೆನ್ನಾಗಿರ್ತಿತ್ತು, ಬಿಕಾಸ್ ದ ಬ್ರೇಕಿಂಗ್ ಇಸ್ not so good as it needs to be expected. To talk about the performance about this Thar, so it is not so powerful. ಅಂದ್ರೆ ಪವರ್ಫುಲ್ ನಿಮ್ಗೆ ಯಾವ ಜಾಗದಲ್ಲಿ ಫೀಲ್ ಆಗುತ್ತೆ ಅಂದ್ರೆ ವೇರ್ ಆರ್ ಬ್ಯಾಡ್ ಪ್ಯಾಚಸ್. ನಿಮ್ಗೆ ಇಂಥ ಹೈವೇಸ್ ಅಲ್ಲಿ ಹೋಗ್ಬೇಕು ಅಂದ್ರೆ ದಿಸ್ ಥಾರ್ ಇಸ್ ಟೋಟಲಿ ಮೆಂಟ್ ಫಾರ್ 80 to 100 ಕ್ರೂಸಿಂಗ್, ಬಿಕಾಸ್ ಇದ್ರ ಮೇಲೆ ಹೋದ್ರೆ ಸೊ ಯು ಡು ನಾಟ್ ಗೆಟ್ ದಟ್ ಸ್ಟೆಬಿಲಿಟಿ ಓವರ್ ಹಿಯರ್. ಸೊ 80-100 ಎಲ್ಲ ಇಟ್ಸ್ ವೇ ಟು ಈಸಿ ಇನ್ ದಿಸ್ ಕಾರ್. ಇದು ನಿಮ್ಗೆ ಪವರ್ ಅಷ್ಟೇ ಇದೆ, ಇಟ್ ಕ್ಯಾನ್ ಗೋ ಅಪ್ ಟು 120-130 as well. ಬಟ್ ಆ ಸ್ಟೆಬಿಲಿಟಿ ಅನ್ನೋದು ಇದೆಯಲ್ಲ, ಬಿಕಾಸ್ ಏರೋಡೈನಾಮಿಕ್ಸ್ ಕಮ್ಸ್ ಇನ್ ಬಿಟ್ವೀನ್, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಅ ಬಾಕ್ಸಿ ಡಿಸೈನ್. ಸೊ ನಿಮ್ಗೆ ಅಂತ ಏರೋಡೈನಾಮಿಕ್ಸ್ ಇಲ್ಲ, ಸೊ ನಿಮ್ಗೆ ಸ್ಟೆಬಿಲಿಟಿ ಆಗಿರ್ಬೋದು ನಿಮ್ಗೆ ಸಿಗಲ್ಲ. ಬಟ್ 80-100 ಇನ್ ದಿ ಹೈವೇಸ್ ಇಟ್ಸ್ ಬೆಸ್ಟ್ ಫಾರ್ ಇಟ್, ಅಂಡ್ ಯು ಗೆಟ್ ವೆರಿ ಗುಡ್ ಮೈಲೇಜ್. ನಿಮ್ಗೆ 15 ಆರಾಮಾಗಿ 15-16 ಕೂಡ 18 ಕೂಡ ಅಚೀವ್ ಮಾಡಬಹುದು ಇಫ್ ಯು ಮೇಂಟೈನ್ ದ ಸ್ಪೀಡ್ and the gear ratios as well. So 6 speed ಇದೆ, ವೆರಿ ಸಾಫ್ಟ್, ತುಂಬಾ ಸಾಫ್ಟ್ ಇದೆ. BS6 ಆಗಿದ್ರಿಂದ ಇಟ್ ಇಸ್ ಟೂ ಸಾಫ್ಟ್, ಬಟ್ ಈ ಗಾಡಿ ಆಫ್ ರೋಡಿಂಗ್ ಕೆಪಬಿಲಿಟೀಸ್ ತುಂಬಾ ಚೆನ್ನಾಗಿರುತ್ತೆ ಸಿಟಿ ಡ್ರೈವ್ಸ್ಗೆ. ಅಂಡ್ ದೋಸ್ ಹೂ ಲವ್ ದಿ ಪೊಸಿಷನಿಂಗ್, ಲೈಕ್ ತುಂಬಾ ಹೈ ಕಮಾಂಡಿಂಗ್ ಪೊಸಿಷನ್ ಅಲ್ಲಿ ಇದೆ, ಸೊ ದೇ ಲವ್ ದಿಸ್ ಥಾರ್. ಸೊ ದ ಥಾರ್ ಇಸ್ ಮೇನ್ಲಿ ಫಾರ್ ದೀಸ್ ರೀಸನ್ಸ್. ಸೊ ಇದ್ರ ಸ್ಟೇರಿಂಗ್ ಫೀಡ್ಬ್ಯಾಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಲಿಟಲ್ ಬಿಟ್ ಆಫ್ ಡಿಲೇ. ನೀವು ಟರ್ನ್ ಮಾಡಿದ ತಕ್ಷಣನೇ ಲೈಕ್ ಟೈರ್ಸ್ ಹ್ಯೂಜ್ ಆಗಿರೋದ್ರಿಂದ ಸೊ ದೇರ್ ಇಸ್ ಅ ಡಿಲೇ ಇನ್ ದಿ ಸ್ಟೇರಿಂಗ್ ಫೀಡ್ಬ್ಯಾಕ್. ಆಮೇಲೆ ದ ಟೈರ್ಸ್ ಆರ್ ಸೋ ಹ್ಯೂಜ್ ಬಿಕಾಸ್ ಇಟ್ ಇಸ್ ಇವನ್ ಟಫ್. ಯಾಕಂದ್ರೆ ನೀವು ಟರ್ನ್ ಮಾಡಿದ ತಕ್ಷಣ ಸ್ಟೇರಿಂಗ್ ವಿಲ್ ವಾಪಸ್ ಬರಲ್ಲ, ಯು ನೀಡ್ ಟು ಪುಲ್ ಇಟ್ ವಿತ್ ಯುವರ್ ಹ್ಯಾಂಡ್ಸ್ ಆಸ್ ವೆಲ್. ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಇಟ್ ನೌ, ಸೊ ಐ ಜಸ್ಟ್ ಟರ್ನ್ ದಿಸ್ ಸ್ಟೇರಿಂಗ್ ವಿಲ್, ಸೊ ಇಸ್ ಟರ್ನ್ ಆಗಿದ್ರು, ಸೊ ಇಟ್ ಡಸಂಟ್ ಕಮ್ ಬ್ಯಾಕ್, ಇಟ್ ಟೇಕ್ಸ್ ಲಿಟಲ್ ಟೈಮ್. ಸೊ ನಿಮ್ಗೆ ಅದು ಡೈಲಿ ಡ್ರೈವರ್ ಆಗಿರೋದ್ರಿಂದ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಅಂಡ್ ನೀವು ಅಡ್ಜಸ್ಟ್ ಆಗಿರ್ಬೇಕು ಸೊ ಈ ಡ್ರೈವಿಂಗ್ ಫೀಲ್ಗೆ. ಅಂಡ್ ದ ಥಾರ್ is completely worth it for it is what it's offering, what the power it offers, what the feel it gives. So it's a totally about your liking. ನಿಮ್ಗೆ ಹೇಗ್ ಕ್ರೇಜ್ ಇರುತ್ತೆ, ಇಟ್ಸ್ ಟೋಟಲಿ ಡಿಪೆಂಡಿಂಗ್ ಆನ್ ದಟ್. ನೀವು ಬೇಕಾದ್ರೆ 4x4 ತಗೋಬಹುದು ಇಫ್ ಯು ಆರ್ ಗೋಯಿಂಗ್ ಟು ವೆರಿ ಎಕ್ಸ್ಟ್ರೀಮ್ ಆಫ್ ರೋಡಿಂಗ್ಸ್. ಬಟ್ ಇಫ್ ಯು ಆರ್ ಜಸ್ಟ್ ಫಾರ್ ಅ ಕ್ರೇಜ್ ಯು ವಾಂಟ್ ಟು ಬೈ ಥಾರ್ ಅಂಡ್ ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ಅಂದ್ರೆ ದ ರಿಯರ್ ವೀಲ್ ಡ್ರೈವ್ ಇಸ್ ಬೆಸ್ಟ್ ಫಾರ್ ಯು ಅಂಡ್ ಇಟ್ಸ್ ವೆರಿ ಪಾಕೆಟ್ ಫ್ರೆಂಡ್ಲಿ. ಸೊ ನಿಮ್ಗೆ ಅಂತ ಬರ್ಡನ್ ಏನ್ ಅನ್ಸಲ್ಲ. So it's way too good, very good at the handling.
So that's all I want to say about this Mahindra Thar Diesel 2025. So thank you so much for watching. Please do subscribe. Thank you.